ಗೋಧಿ ಪ್ರಿಯರೇ ಎಚ್ಚರ, ಅತಿಯಾಗಿ ಗೋಧಿ ತಿಂದ್ರೆ ಅಪಾಯ, ಕಟ್ಟಿಟ್ಟ ಬುತ್ತಿ. ಹೌದು, ಗೋಧಿ ಪ್ರಿಯರೇ ಎಚ್ಚರ, ಅತಿಯಾಗಿ ಗೋಧಿ ತಿಂದ್ರೆ ಅಪಾಯ, ಕಟ್ಟಿಟ್ಟ ಬುತ್ತಿ. ಹೌದು, ಈ ಗೋಧಿಯನ್ನು ನಮ್ಮ ಪೂರ್ವಜರು ತಿನ್ನೋದು ಬಿಡಿ, ಕಣ್ಣೆತ್ತಿಯೂ ನೋಡ್ತಿರ್ಲಿಲ್ಲ. ಅಂಥ ಗೋಧಿಯನ್ನು ಇಂದು ನಾವು ಪ್ರತಿನಿತ್ಯ ಸೇವಿಸ್ತಿದೀವಿ. ಆದ್ರೆ ಎಂದಾದ್ರೂ ಈ ಗೋಧಿಯಿಂದ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ಯೋಚಿಸಿದ್ದೀರಾ? ಹಾಗಾದ್ರೆ ಇವತ್ತು ನಾವು ನಿಮಗೆ ಈ ಗೋಧಿ ಸೇವನೆಯಿಂದ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮಗಳಾಗ್ತವೆ ಅನ್ನೋದನ್ನ ನೋಡೋಣ. ಗೋಧಿ ವೀಟ್ ಅಲ್ಲ, ಟ್ರಿಟಿಕಮ್ ವಲ್ಗೇರ್. ಎಸ್, ಈ ಗೋಧಿಯನ್ನ ಟ್ರಿಟಿಕಮ್ ವಲ್ಗೇರ್ ಅಂತ ಕರೀತಾರೆ. ಅಮೆರಿಕ ವಿಜ್ಞಾನಿಗಳು ಸಹ ಗೋಧಿಯನ್ನ ವೀಟ್ ಅಂತ ಹೇಳಲ್ಲ. ಈ ಗೋಧಿಯನ್ನು 1965ರಲ್ಲಿ ಅಂದ್ರೆ 51 ವರ್ಷಗಳ ಹಿಂದೆ ಅಮೆರಿಕ ಸರ್ಕಾರ ಗೋಧಿ ರವೆ ಮಾಡಿ ಹಡಗಿನಲ್ಲಿ ನಮ್ಮ ದೇಶದ ಹಳ್ಳಿಗೂ ಕೊಟ್ಟು ಶಾಲೆಗಳಲ್ಲಿ ರವೆ ಉಪ್ಪಿಟ್ಟು ಮಾಡಿ ತಿನ್ನೋದನ್ನ ಫ್ರೀಯಾಗಿ ಕಲಿಸಿತು. ಗೋಧಿಯಿಂದ ಬರಬಹುದು ಕ್ಯಾನ್ಸರ್. ಗೋಧಿ ತಿನ್ನೋದ್ರಿಂದ ಹೇಗೆ ಕ್ಯಾನ್ಸರ್ ಬರುತ್ತೆ ಅಂತ ಯೋಚಿಸ್ತಾ ಇದ್ದೀರಾ? ಪಾಶ್ಚಿಮಾತ್ಯರು ತಂದುಕೊಟ್ಟ ಈ ಗೋಧಿಯನ್ನು ಮೊದಲು ಬೆಳೆದದ್ದೇ ಪಂಜಾಬ್ ರಾಜ್ಯ. ಆದ್ರೆ ಈ ರಾಜ್ಯದಲ್ಲಿ ಇಂದು ಒಂದೊಂದು ಮನೆಯಲ್ಲಿ 2 ರಿಂದ 3 ಜನ ಕ್ಯಾನ್ಸರ್ ರೋಗಿಗಳಿದ್ದಾರೆ. ದೇಶದಲ್ಲೇ ಪಂಜಾಬ್ ರಾಜ್ಯ ದೊಡ್ಡ ಕ್ಯಾನ್ಸರ್ ರಾಜ್ಯವಾಗಿ ಮಾರ್ಪಟ್ಟಿದೆ. ಅಲ್ಲದೆ ಇಲ್ಲಿ ಕ್ಯಾನ್ಸರ್ ಪೇಷಂಟ್ಗಳನ್ನ ಸಾಗಿಸುವ ಸಲುವಾಗಿಯೇ ಪ್ರತಿನಿತ್ಯ ಒಂದು ರೈಲು ನಿತ್ಯ ಓಡಾಡುತ್ತೆ, ಗೊತ್ತಾ? ಮಲಬದ್ಧತೆಗೆ ಕಾರಣವಾಗುತ್ತೆ. ನಾವೆಲ್ಲರೂ ಬಹಳ ಖುಷಿಯಿಂದ ತಿನ್ನುವ ಈ ಗೋಧಿಯಲ್ಲಿ ಗ್ಲುಟೇನ್ ರಾಸಾಯನಿಕ ಅಂಶವಿದ್ದು ಅದು ನಮ್ಮ ಕರುಳಿನ ಒಳಗೆ ಲೇಪನವಾಗುತ್ತೆ. ಈ ಲೇಪನ ದೇಹದಲ್ಲಿ ಉಷ್ಣತೆಯನ್ನು ಉಂಟು ಮಾಡುವುದಲ್ಲದೆ ಮಲಬದ್ಧತೆ ಉಂಟಾಗಿ ತಿಂದ ಆಹಾರ ಹೊಟ್ಟೆಯಲ್ಲೇ ಕೊಳೆಯುವ ಚಾನ್ಸಸ್ ಇರುತ್ತೆ. ಗ್ಯಾಸ್ಟ್ರಿಕ್ ಬರಬಹುದು ಜೋಕೆ. ಇನ್ನು ನಾವು ಗೋಧಿಯಿಂದ ಮಾಡಿದ ಖಾದ್ಯ ತಿಂದ ನಂತರ ಅದು ಕೊಳೆಯುತ್ತೆ. ಆ ಕೊಳೆತ ಆಹಾರದಿಂದ ಉತ್ಪತ್ತಿಯಾಗುವ ಗಾಳಿಯೇ ಗ್ಯಾಸ್ಟ್ರೈಟಿಸ್. ಈ ಗ್ಯಾಸ್ಟ್ರೈಟಿಸ್ ಒಮ್ಮೆ ಬಂತು ಅಂದ್ರೆ ಜೀವನ ಪರ್ಯಂತ ನಾವು ಮಾತ್ರೆಗಳನ್ನ ತಿನ್ಬೇಕಾಗತ್ತೆ. ಅಷ್ಟೇ ಅಲ್ಲದೆ ಆಹಾರ ಕಟ್ಟಿಕೊಂಡು ಕುಳಿಯುವ ಕ್ರಿಯೆಯಿಂದಾಗಿ ಟಾಕ್ಸಿನ್ ಉಂಟಾಗುವುದಲ್ಲದೆ ನೇರವಾಗಿ ನಮ್ಮ ರಕ್ತದಲ್ಲಿ ಬೆರೆತು ನಾನಾ ತರಹದ ಕಾಯಿಲೆಗಳನ್ನ ಉಂಟು ಮಾಡುತ್ತೆ. ಸಂಧಿವಾತ, ಡಯಾಬಿಟಿಸು ಬರಬಹುದು. ಗೋಧಿ ಹಿಟ್ಟನ್ನ ಹೆಚ್ಚಾಗಿ ಬಳಸೋದ್ರಿಂದ ಇದರಲ್ಲಿರುವ ಗ್ಲುಟೇನ್ ಅಂಶವು ನಮ್ಮ ಕೀಲುಗಳ ಮಧ್ಯೆ ಇರುವ ಸೈನೋವಿಲ್ ದ್ರವವನ್ನ ಹಂತವಾಗಿ ಒಣಗಿಸಿ ಸಂಧಿವಾತ ಅಂದ್ರೆ ಆರ್ಥರೈಟಿಸ್ ಉಂಟು ಮಾಡಿ ಜೀವನವನ್ನ ನರಕಮಯವಾಗಿಸುತ್ತೆ. ಮತ್ತೊಂದು ಭಯಾನಕ ವಿಷಯ ಅಂದ್ರೆ ನಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿಯಲ್ಲಿರುವ ಬೀಟಾ ಕೋಶಗಳನ್ನು ನಾಶ ಮಾಡುವುದಲ್ಲದೆ ಇನ್ಸುಲಿನ್ ಉತ್ಪತ್ತಿಯನ್ನ ಕಡಿಮೆ ಮಾಡಿ ನಮ್ಮನ್ನ ಡಯಾಬಿಟಿಸ್ ರೋಗಿಗಳನ್ನಾಗಿಸುತ್ತೆ. ವಿದೇಶದಲ್ಲಿರುವ ಔಷಧಿ ಕಂಪನಿಗಳಿಗೆ ಲಾಭ. ನಾವೆಲ್ಲರೂ ತಿಳಿಯಬೇಕಾದ ಮತ್ತೊಂದು ವಿಚಾರ ಅಂದ್ರೆ ಭಾರತೀಯರಾದ ನಾವು ರೋಗಿಗಳಾದಷ್ಟು ವಿದೇಶಿ ಔಷಧಿ ಕಂಪನಿಗಳು ಸಂತೋಷ ಪಡ್ತವೆ. ಈ ಕಂಪನಿಗಳ ಮೂಲ ಉದ್ದೇಶ ಜನರನ್ನ ರೋಗಿಗಳನ್ನಾಗಿಸಿ ಹಣ ಗಳಿಸುವುದು. ಅಲ್ಲದೆ ನಾವು ನಮಗೆ ಅರಿವಿಲ್ಲದಂತೆ ಈ ಗೋಧಿಯನ್ನ ನಿತ್ಯ ಬಳಸುತ್ತಿದ್ದೇವೆ. ಆ ಗೋಧಿ ನಮ್ಮನ್ನ ರೋಗಿಗಳನ್ನಾಗಿಸುತ್ತಿದೆ. ಆದ್ರೆ ನಾವು ಒಂದು ಮಾತನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು, ನಮ್ಮ ಹಿರಿಯರು ಗೋಧಿಯನ್ನ ಯಾವುದರಲ್ಲೂ ಉಪಯೋಗಿಸ್ತಿರ್ಲಿಲ್ಲ. ಹಾಗಾಗಿ ಅವರಿಗೆ ಈ ಗ್ಯಾಸ್ಟ್ರೈಟಿಸ್, ಮಲಬದ್ಧತೆ, ಡಯಾಬಿಟಿಸ್ ನಂತ ಯಾವ ಕಾಯಿಲೆಗಳು ಕೂಡ ಗೊತ್ತಿರಲಿಲ್ಲ. ಒಟ್ಟಾರೆ ಹೇಳೋದಾದ್ರೆ ಈ ಗೋಧಿಯನ್ನ ತಿಂದು ರೋಗವನ್ನ ತಂದುಕೊಳ್ಳೋ ಬದಲು ಸ್ಥಳೀಯವಾಗಿ ಸಿಗುವ ಆಹಾರವನ್ನು ತಿಂದು ಆರೋಗ್ಯವಾಗಿರೋದು ಒಳ್ಳೆಯದು. ಆರೋಗ್ಯಪೂರ್ಣವಾದ ಆಹಾರ ತಿಂದು ಕ್ಯಾನ್ಸರ್ನಿಂದ ಮುಕ್ತರಾಗೋಣ. ಭವ್ಯ ಆರ್ಜೆ, ಹೆಲ್ತ್ ಬ್ಯೂರೋ, ವಿಜಯ ಟೈಮ್ಸ್. ಗೋಧಿ ಪ್ರಿಯರೇ ಎಚ್ಚರ, ಅತಿಯಾಗಿ ಗೋಧಿ ತಿಂದ್ರೆ ಅಪಾಯ, ಕಟ್ಟಿಟ್ಟ ಬುತ್ತಿ. ಹೌದು, ಈ ಗೋಧಿಯನ್ನು ನಮ್ಮ ಪೂರ್ವಜರು ತಿನ್ನೋದು ಬಿಡಿ, ಕಣ್ಣೆತ್ತಿಯೂ ನೋಡ್ತಿರ್ಲಿಲ್ಲ. ಅಂಥ ಗೋಧಿಯನ್ನು ಇಂದು ನಾವು ಪ್ರತಿನಿತ್ಯ ಸೇವಿಸ್ತಿದೀವಿ. ಆದ್ರೆ ಎಂದಾದ್ರೂ ಈ ಗೋಧಿಯಿಂದ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ಯೋಚಿಸಿದ್ದೀರಾ? ಹಾಗಾದ್ರೆ ಇವತ್ತು ನಾವು ನಿಮಗೆ ಈ ಗೋಧಿ ಸೇವನೆಯಿಂದ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮಗಳಾಗ್ತವೆ ಅನ್ನೋದನ್ನ ನೋಡೋಣ. ಗೋಧಿ ವೀಟ್ ಅಲ್ಲ, ಟ್ರಿಟಿಕಮ್ ವಲ್ಗೇರ್. ಎಸ್, ಈ ಗೋಧಿಯನ್ನ ಟ್ರಿಟಿಕಮ್ ವಲ್ಗೇರ್ ಅಂತ ಕರೀತಾರೆ. ಅಮೆರಿಕ ವಿಜ್ಞಾನಿಗಳು ಸಹ ಗೋಧಿಯನ್ನ ವೀಟ್ ಅಂತ ಹೇಳಲ್ಲ. ಈ ಗೋಧಿಯನ್ನು 1965ರಲ್ಲಿ ಅಂದ್ರೆ 51 ವರ್ಷಗಳ ಹಿಂದೆ ಅಮೆರಿಕ ಸರ್ಕಾರ ಗೋಧಿ ರವೆ ಮಾಡಿ ಹಡಗಿನಲ್ಲಿ ನಮ್ಮ ದೇಶದ ಹಳ್ಳಿಗೂ ಕೊಟ್ಟು ಶಾಲೆಗಳಲ್ಲಿ ರವೆ ಉಪ್ಪಿಟ್ಟು ಮಾಡಿ ತಿನ್ನೋದನ್ನ ಫ್ರೀಯಾಗಿ ಕಲಿಸಿತು. ಗೋಧಿಯಿಂದ ಬರಬಹುದು ಕ್ಯಾನ್ಸರ್.
ಗೋಧಿ ತಿನ್ನೋದ್ರಿಂದ ಹೇಗೆ ಕ್ಯಾನ್ಸರ್ ಬರುತ್ತೆ ಅಂತ ಯೋಚಿಸ್ತಾ ಇದ್ದೀರಾ? ಪಾಶ್ಚಿಮಾತ್ಯರು ತಂದುಕೊಟ್ಟ ಈ ಗೋಧಿಯನ್ನು ಮೊದಲು ಬೆಳೆದದ್ದೇ ಪಂಜಾಬ್ ರಾಜ್ಯ. ಆದ್ರೆ ಈ ರಾಜ್ಯದಲ್ಲಿ ಇಂದು ಒಂದೊಂದು ಮನೆಯಲ್ಲಿ 2 ರಿಂದ 3 ಜನ ಕ್ಯಾನ್ಸರ್ ರೋಗಿಗಳಿದ್ದಾರೆ. ದೇಶದಲ್ಲೇ ಪಂಜಾಬ್ ರಾಜ್ಯ ದೊಡ್ಡ ಕ್ಯಾನ್ಸರ್ ರಾಜ್ಯವಾಗಿ ಮಾರ್ಪಟ್ಟಿದೆ. ಅಲ್ಲದೆ ಇಲ್ಲಿ ಕ್ಯಾನ್ಸರ್ ಪೇಷಂಟ್ಗಳನ್ನ ಸಾಗಿಸುವ ಸಲುವಾಗಿಯೇ ಪ್ರತಿನಿತ್ಯ 1 ರೈಲು ನಿತ್ಯ ಓಡಾಡುತ್ತೆ ಗೊತ್ತಾ? ಮಲಬದ್ಧತೆಗೆ ಕಾರಣವಾಗುತ್ತೆ. ನಾವೆಲ್ಲರೂ ಬಹಳ ಖುಷಿಯಿಂದ ತಿನ್ನುವ ಈ ಗೋಧಿಯಲ್ಲಿ ಗ್ಲುಟೇನ್ ರಾಸಾಯನಿಕ ಅಂಶವಿದ್ದು ಅದು ನಮ್ಮ ಕರುಳಿನ ಒಳಗೆ ಲೇಪನವಾಗುತ್ತೆ. ಈ ಲೇಪನ ದೇಹದಲ್ಲಿ ಉಷ್ಣತೆಯನ್ನು ಉಂಟು ಮಾಡುವುದಲ್ಲದೆ ಮಲಬದ್ಧತೆ ಉಂಟಾಗಿ ತಿಂದ ಆಹಾರ ಹೊಟ್ಟೆಯಲ್ಲೇ ಕೊಳೆಯುವ ಚಾನ್ಸಸ್ ಇರುತ್ತೆ. ಗ್ಯಾಸ್ಟ್ರಿಕ್ ಬರಬಹುದು ಜೋಕೆ. ಇನ್ನು ನಾವು ಗೋಧಿಯಿಂದ ಮಾಡಿದ ಖಾದ್ಯ ತಿಂದ ನಂತರ ಅದು ಕೊಳೆಯುತ್ತೆ. ಆ ಕೊಳೆತ ಆಹಾರದಿಂದ ಉತ್ಪತ್ತಿಯಾಗುವ ಗಾಳಿಯೇ ಗ್ಯಾಸ್ಟ್ರೈಟಿಸ್. ಈ ಗ್ಯಾಸ್ಟ್ರೈಟಿಸ್ ಒಮ್ಮೆ ಬಂತು ಅಂದ್ರೆ ಜೀವನ ಪರ್ಯಂತ ನಾವು ಮಾತ್ರೆಗಳನ್ನ ತಿನ್ಬೇಕಾಗತ್ತೆ. ಅಷ್ಟೇ ಅಲ್ಲದೆ ಆಹಾರ ಕಟ್ಟಿಕೊಂಡು ಕುಳಿಯುವ ಕ್ರಿಯೆಯಿಂದಾಗಿ ಟಾಕ್ಸಿನ್ ಉಂಟಾಗುವುದಲ್ಲದೆ ನೇರವಾಗಿ ನಮ್ಮ ರಕ್ತದಲ್ಲಿ ಬೆರೆತು ನಾನಾ ತರಹದ ಕಾಯಿಲೆಗಳನ್ನ ಉಂಟು ಮಾಡುತ್ತೆ. ಸಂಧಿವಾತ, ಡಯಾಬಿಟಿಸು ಬರಬಹುದು. ಗೋಧಿ ಹಿಟ್ಟನ್ನ ಹೆಚ್ಚಾಗಿ ಬಳಸೋದ್ರಿಂದ ಇದರಲ್ಲಿರುವ ಗ್ಲುಟೇನ್ ಅಂಶವು ನಮ್ಮ ಕೀಲುಗಳ ಮಧ್ಯೆ ಇರುವ ಸೈನೋವಿಲ್ ದ್ರವವನ್ನ ಹಂತವಾಗಿ ಒಣಗಿಸಿ ಸಂಧಿವಾತ ಅಂದ್ರೆ ಆರ್ಥರೈಟಿಸ್ ಉಂಟು ಮಾಡಿ ಜೀವನವನ್ನ ನರಕಮಯವಾಗಿಸುತ್ತೆ. ಮತ್ತೊಂದು ಭಯಾನಕ ವಿಷಯ ಅಂದ್ರೆ ನಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿಯಲ್ಲಿರುವ ಬೀಟಾ ಕೋಶಗಳನ್ನು ನಾಶ ಮಾಡುವುದಲ್ಲದೆ ಇನ್ಸುಲಿನ್ ಉತ್ಪತ್ತಿಯನ್ನ ಕಡಿಮೆ ಮಾಡಿ ನಮ್ಮನ್ನ ಡಯಾಬಿಟಿಸ್ ರೋಗಿಗಳನ್ನಾಗಿಸುತ್ತೆ. ವಿದೇಶದಲ್ಲಿರುವ ಔಷಧಿ ಕಂಪನಿಗಳಿಗೆ ಲಾಭ. ನಾವೆಲ್ಲರೂ ತಿಳಿಯಬೇಕಾದ ಮತ್ತೊಂದು ವಿಚಾರ ಅಂದ್ರೆ ಭಾರತೀಯರಾದ ನಾವು ರೋಗಿಗಳಾದಷ್ಟು ವಿದೇಶಿ ಔಷಧಿ ಕಂಪನಿಗಳು ಸಂತೋಷ ಪಡ್ತವೆ. ಈ ಕಂಪನಿಗಳ ಮೂಲ ಉದ್ದೇಶ ಜನರನ್ನ ರೋಗಿಗಳನ್ನಾಗಿಸಿ ಹಣ ಗಳಿಸುವುದು. ಅಲ್ಲದೆ ನಾವು ನಮಗೆ ಅರಿವಿಲ್ಲದಂತೆ ಈ ಗೋಧಿಯನ್ನ ನಿತ್ಯ ಬಳಸುತ್ತಿದ್ದೇವೆ. ಆ ಗೋಧಿ ನಮ್ಮನ್ನ ರೋಗಿಗಳನ್ನಾಗಿಸುತ್ತಿದೆ. ಆದ್ರೆ ನಾವು ಒಂದು ಮಾತನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು, ನಮ್ಮ ಹಿರಿಯರು ಗೋಧಿಯನ್ನ ಯಾವುದರಲ್ಲೂ ಉಪಯೋಗಿಸ್ತಿರ್ಲಿಲ್ಲ. ಹಾಗಾಗಿ ಅವರಿಗೆ ಈ ಗ್ಯಾಸ್ಟ್ರೈಟಿಸ್, ಮಲಬದ್ಧತೆ, ಡಯಾಬಿಟಿಸ್ ನಂತ ಯಾವ ಕಾಯಿಲೆಗಳು ಕೂಡ ಗೊತ್ತಿರಲಿಲ್ಲ. ಒಟ್ಟಾರೆ ಹೇಳೋದಾದ್ರೆ ಈ ಗೋಧಿಯನ್ನ ತಿಂದು ರೋಗವನ್ನ ತಂದುಕೊಳ್ಳೋ ಬದಲು ಸ್ಥಳೀಯವಾಗಿ ಸಿಗುವ ಆಹಾರವನ್ನು ತಿಂದು ಆರೋಗ್ಯವಾಗಿರೋದು ಒಳ್ಳೆಯದು. ಆರೋಗ್ಯಪೂರ್ಣವಾದ ಆಹಾರ ತಿಂದು ಕ್ಯಾನ್ಸರ್ನಿಂದ ಮುಕ್ತರಾಗೋಣ. ಭವ್ಯ ಆರ್ಜೆ, ಹೆಲ್ತ್ ಬ್ಯೂರೋ, ವಿಜಯ ಟೈಮ್ಸ್.